ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಪಯಣ ಸಿಗಂದೂರ್ ಕಡೆಗೆ. ನೋಡಿ, ಇದು ಸಿಗಂದೂರ್ದು ಹೊಸ ಬ್ರಿಡ್ಜು ಇತ್ತೀಚೆಗೆ ಕಟ್ಸಿರೋದು. ಸೊ ಈ ಬ್ರಿಡ್ಜು ಕಟ್ಸ್ದಾಗಿಂದ ಸಿಗಂದೂರ್ಗೆ ಹೋಗೋದು ತುಂಬ ಈಸಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಬ್ರಿಡ್ಜು. ಮುಂಚೆ ನಾವು ಸಿಗಂದೂರ್ಗೆ ಹೋಗ್ಬೇಕಂದ್ರೆ ಸಾಗರದಿಂದ ಬಂದರೆ ಲಾಂಚಲ್ಲಿ ಹೋಗ್ಬೇಕಿತ್ತು. ಇದು ಮಳೆಗಾಲ ನೀರು ಹೆಚ್ಚಾದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಇವಾಗ ನೋಡಿ ಬ್ರಿಡ್ಜ್ ಕಟ್ಸಿರೋದ್ರಿಂದ ತುಂಬ ಅನುಕೂಲ ಆಗಿದೆ. ನೋಡಿ ಬ್ರಿಡ್ಜ್ ಮೇಲೆ ನೋಡಿ ಫುಲ್ಲು ಶರಾವತಿ ನೀರು ಕಾಣುತ್ತೆ. ಎಲ್ಲ ಲಿಂಗನಮಕ್ಕಿ ಡ್ಯಾಮ್ದು ಬ್ಯಾಕ್ ವಾಟರು. ಮತ್ತು ರೋಡು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬ್ರಿಡ್ಜ್ ಮೇಲೆ ಈಗ ಒಳ್ಳೆ ಸೀನರಿ, ಫೋಟೋ ಎಲ್ಲ ತಗೊಳಕ್ಕೆ ಜಾಗ ಸಖತ್ತಾಗಿದೆ. ನೋಡಿ ಬ್ರಿಡ್ಜು ನೋಡಿ, ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಈಗ ರೀಸೆಂಟಾಗಿ ಕಟ್ಸಿದ್ದು, 1 ವರ್ಷನ 2 ವರ್ಷ ಆಗಿದೆ ಅಷ್ಟೇ. ಈ ಬ್ರಿಡ್ಜಿಂದ ದಾಟಿ ಒಂದು ಸ್ವಲ್ಪ ದೂರ ಹೋದ್ರೆ ಸಿಗಂದೂರು ಕ್ಷೇತ್ರ ಸಿಗುತ್ತೆ. ಸಿಗಂದೂರ್ಗೆ ಬರ್ಬೇಕಂದ್ರೆ ನಾವು ಸಾಗರದಿಂದ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಆ ಕಡೆ ಕೊಲ್ಲೂರು ಸೈಡಿಂದ ಬರ್ಬೋದು. ಆವಾಗ ಡೈರೆಕ್ಟ್ ರೋಡ್ ಇತ್ತು. ಸಾಗರದಿಂದ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಇತ್ತು. ಇಲ್ಲಿ ಲ್ಯಾಚ್ ಮೂಲಕನೇ ಹೋಗ್ಬೇಕಿತ್ತು ನದಿ ದಾಟಿ. ನೋಡಿ ಇದೇ ಸಿಗಂದೂರು ಕ್ಷೇತ್ರ. ಇಲ್ಲಿ ಪಾರ್ಕಿಂಗಿಗೆಲ್ಲ ಜಾಗ ಇದ್ದಾವೆ. ನಾವಿಲ್ಲಿ ಸ್ವಲ್ಪ ಮೇಲ್ಗಡೆ ಬಂದಿದ್ವಿ, ಅಲ್ಲಿ ಪಾರ್ಕ್ ಮಾಡಿ ಈಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಸುತ್ತಮುತ್ತ ಇದು ಜಾಗ ನೋಡಿ ಎಷ್ಟು ಸಖತ್ತಾಗಿದೆ, ಕಾಮ್ ಆಗಿದೆ. ನೋಡಿ ಇದೇ ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ದರ್ಶನ ಬಂದ್ಬಿಟ್ಟು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ಇರುತ್ತೆ. ಮತ್ತೆ ಸಂಜೆ 4ರಿಂದ 9 ಗಂಟೆ ತನಕ ದರ್ಶನಕ್ಕೆ ಅವಕಾಶ ಇದೆ. ಇಲ್ಲಿರೋ ದೇವತೆ ಸಿಗಂದೂರೇಶ್ವರಿ, ಭಾಳ ಶಕ್ತಿ ದೇವತೆ ಇದು. ನೋಡಿ ಆ ಕಡೆ ಸ್ಪೆಷಲ್ ದರ್ಶನಕ್ಕೆ ಅಲ್ಲಿ ನಿಂತಿದ್ದಾರೆ. ಈಗ ಇದು ಬಂದ್ಬಿಟ್ಟು ನಾರ್ಮಲ್ ದರ್ಶನಕ್ಕೆ. ಇದು 2 ಲೈನಲ್ಲೂ ತುಂಬ ಜನ ಇದ್ದಾರೆ. ಇವತ್ತು ವೀಕೆಂಡ್, ಸಂಡೇ ಬಂದಿರೋದು. ಸೊ ಹಾಗಾಗಿ ತುಂಬ ಜನ. ಒಳಗೆಲ್ಲ ವಿಡಿಯೋಗ್ರಫಿ ಮಾಡೋಂಗಿಲ್ಲ. ನೋಡಿ ಇಲ್ಲಿಂದನೇ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಭಕ್ತಾದಿಗಳು ಬಂದಿದ್ದಾರೆ ಇವತ್ತು. ಅಲ್ಲಿ ನೋಡಿ, ಅಲ್ಲಿ ಸ್ವಲ್ಪ ಝೂಮ್ ಮಾಡ್ತೀನಿ, ಒಳಗೆ ದೇವ್ರು ಕಾಣುತ್ತಾ ನೋಡಿ. ನೋಡಿ ಅಲ್ಲಿ ದೀಪ ಕಾಣ್ತಿದೆಯಲ್ಲ, ಪಕ್ಕದಲ್ಲೇ ದೇವರು ಇದೆ. ಮತ್ತು ದೇವ್ರು ಬಂದ್ಬಿಟ್ಟು ಇಲ್ಲಿ ಬೇಡ್ಕೊಂಡ್ರೆ ನಿಮ್ಗೆ ಏನೇ ಅನ್ಯಾಯ ಆಗಿದ್ರು ಎಲ್ಲ ಸರಿಪಡಿಸುತ್ತೆ ಅಂತ ನಂಬಿಕೆ. ನೋಡಿ ಇಲ್ಲಿ ದೇವಸ್ಥಾನ ಈಗ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಪಕ್ಕದಲ್ಲಿ ಇದು ಭೂತರಾಯಂದು ಗುಡಿ ಇದೆ. ಭೂತನ ಕಟ್ಟೆ ಅಂತಾರೆ ಇದಕ್ಕೆ. ಇದು ಈ ಕ್ಷೇತ್ರದ ಕಾವಲು ದೇವರು ಅಂತ. ಇಲ್ಲಿ ಕೆಲವರು ಕುರಿ ಎಲ್ಲ ತಂದು ಬಲಿ ಕೊಡ್ತಿದ್ರು. ಇದು ಫಸ್ಟ್ ಟೈಮ್ ನಾನು ನೋಡಿದ್ದು. ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಅಲ್ಲಿ ದೇವರು ದರ್ಶನ ಮಾಡ್ಕೊಂಡು ಹೋಗಿದ್ವಿ.
ನೋಡಿ ಇದು ಭೂತರಾಯಂದು ನೋಡಿ ಅಲ್ಲಿ ಇದಿದೆ ದೇವರು. ಮತ್ತೆ ಇಲ್ಲಿ ಅನ್ನದಾನನೂ ಇರುತ್ತೆ. ಅನ್ನದಾನಕ್ಕೆ 3 ಹೊತ್ತು ಇರುತ್ತೆ. ಬೆಳಗ್ಗೆ 7ರಿಂದ 9 ಮತ್ತು 12ರಿಂದ 3 ಗಂಟೆ ತನಕ. ಆಮೇಲೆ ಸಂಜೆನೂ 7ರಿಂದ 9 ತನಕ ಇರುತ್ತಂತೆ. ಇಲ್ಲಿ ನೋಡಿ ದೇವಸ್ಥಾನ ಹಿಂದೆ ಬಂದರೆ ಇಲ್ಲಿ ಎಲ್ಲ ಆಡಳಿತ ಕಚೇರಿ ಇದೆ. ಇಲ್ಲಿ ಪೂಜಾ ಸಾಮಾನು ಅವೆಲ್ಲ ಶಾಪ್ಗಳಿದ್ದಾವೆ. ಜಾಗ ಚೆನ್ನಾಗಿದೆ. ಇವಾಗ ಬ್ರಿಡ್ಜ್ ಆಗಿರೋದ್ರಿಂದ ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲೊಂದೇನೋ ಸಭಾ ಮಂಟಪ ಇದೆ. ಮತ್ತು ಅಲ್ಲಿ ಮುಂದೆ ಕಾಣ್ತಲ್ಲ, ಅಲ್ಲಿಂದ ಹೋದರೆ ಅನ್ನದಾನಕ್ಕೆ ಅಲ್ಲಿ ದಾರಿ ಇದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ.